ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗಜ್ಯೋತಿ ವಿಶ್ವಗುರು 12ನೇ ಶತಮಾನದಲ್ಲಿ ವಿಶ್ವ ಸಂವಿಧಾನ ಅಂದರೆ ಸಕಲ ಮಾನವ ಜೀವರಾಶಿಗಳಿಗೆ ಲೇಸನ್ಯ ಬಯಸುವ ಸಲುವಾಗಿ ಇಷ್ಟ ಲಿಂಗ ಕೊಡುವುದರ ಮೂಲಕ ಸ್ವತಂತ್ರ ವಿಚಾರದಿಂದ ಬದುಕುವ ಸಲುವಾಗಿ ಅನುಭವ ಮಂಟಪ ಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವಶರಣರನ್ನು ತನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ 78ನೆಯ ಸ್ವತಂತ್ರ ದಿನಾಚರಣೆಯ ನಿಮಿತ್ತವಾಗಿ ಭಾರತ ದೇಶದಲ್ಲಿರ್ತಕ್ಕಂತಹ ಎಲ್ಲ ವಿದೇಶದಲ್ಲಿರ್ತಕ್ಕಂಥ ನಮ್ಮ ಭಾರತೀಯರೆಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಕೋಟಿ ಕೋಟಿ ಶರಣುಗಳು. ಇವಾಗ ಒಂದು ಬಸವಣ್ಣನವರ ವಚನ. ಮಹಾತ್ಮ ಬಸವಣ್ಣನವರ ಪ್ರತಿಯೊಂದು ವಚನಗಳು ವಿಶ್ವ ಸಂವಿಧಾನಕ್ಕೆ ಒಂದು ಬದ್ಧವಾಗಿರ್ತಕ್ಕಂತಹ, ಸತ್ಯವಾಗಿರ್ತಕ್ಕಂತಹ, ಇಲ್ಲಿ ಎಲ್ಲ ಭಾರತೀಯರು ಕೂಡಿ ಬದುಕುವ ಸಲುವಾಗಿ ಕೊಟ್ಟಿರ್ತಕ್ಕಂತಹ ಅವರ ವಿಶ್ವ ಸಂವಿಧಾನ ಅಂದರೆ ಅನುಭವ ಮಂಟಪ. ಇವಾಗ ಭಾರತ ದೇಶದ ಸಂವಿಧಾನ ನಿರ್ಮಾಣದಲ್ಲಿ ನಮ್ಮ ಭಾರತ ದೇಶ ಸ್ವತಂತ್ರವಾದ ನಂತರ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಕೂಡ ನಾವು ಇವತ್ತು ಪ್ರತಿಯೊಬ್ಬರು ಮನದಲ್ಲಿ ನೆನೆಯಲೇಬೇಕಾದ ಒಂದು ಅವಶ್ಯಕತೆ ಇದೆ. ಇಂತಹ ಸಂದರ್ಭದಲ್ಲಿ ಒಂದು ಮಹಾತ್ಮ ಬಸವಣ್ಣನವರ ವಚನ. ವೇದ ಶಾಸ್ತ್ರದವರ ಹಿರಿಯರೆಂದೇನು, ಮಾಯಾ ಭ್ರಾಂತಿ ಕವಿದ ಗೀತಜ್ಞರ ಹಿರಿಯರೆಂದೇನು. ಇವರು ಹಿರಿಯರುಗಳೇ, ಯಾಗ ನಟ್ಟು ವಿಗಪಾಣರು, ಇದರಕ್ಕಿಂತ ಅಧಿಕ ಸಾಧಿಸಿದವರೇನು ಕಿರಿಯರೇ. ಇಂತು ವಿದ್ಯಾ ಗುಣ ಜ್ಞಾನ ಧರ್ಮ ಆಚಾರಶೀಲಗಳು ನಮ್ಮ ಕೂಡಲ ಸಂಗನ ಶರಣರು ಸಾಧಿಸಿದ ಸಾಧನೆಯನ್ನೇ ಸಾಧಿಸುವುದು. ನಮ್ಮ ಭಾರತ ದೇಶ ಸ್ವತಂತ್ರವಾದ ನಂತರ ಆವಾಗ ಬ್ರಿಟಿಷರ ಗುಲಾಮಗಿರಿಯಿಂದ ನಾವೆಲ್ಲರೂ ಸ್ವತಂತ್ರವಾಗಿದ್ದೇವೆ ಅಂತ ಇದು ಸತ್ಯನೇ ಇದೆ. ಆದರೆ ಸ್ವತಂತ್ರ ಭಾರತ ದೇಶದಲ್ಲಿ ಮನುವಾದಿಗಳ ಒಂದು ನೂರಾರು ಸಾವಿರಾರು ಜಾತಿಗಳು, ಸಾವಿರಾರು ಹಲವು ದೈವಗಳು, ಈ ಎಲ್ಲವನ್ನ ಕಸ ತುಂಬಿಟ್ಟಿದ್ರಲ್ಲ, ಇನ್ನೂ ಕೂಡ ನಾವು ಪರಿಪೂರ್ಣ ಸ್ವತಂತ್ರರು ಇಲ್ಲವೆಂದಂತೆ ಕಂಡು ಬರ್ತಾ ಇದೆ. ಈ ನಾವು ಸ್ವತಂತ್ರ ಭಾರತ ದೇಶದಲ್ಲಿ ಪರಿಪೂರ್ಣ ಸ್ವತಂತ್ರ ಆಗಿರುವ ಸಲುವಾಗಿ ಮಹಾತ್ಮ ಬಸವಣ್ಣನವರ ಈ ವಚನ ನಾವು ಸ್ವಲ್ಪ ಗಮನದಲ್ಲಿ ಇಟ್ಟುಕೊಂಡು ಅರ್ಥ ಮಾಡಿಕೊಂಡು ಆಚರಣೆಯಲ್ಲಿ ತಂದಿದ್ದರೆ ಆವಾಗ ಮಾತ್ರ ನಾವು ಪರಿಪೂರ್ಣ ಸ್ವತಂತ್ರರು. ವೇದ ಶಾಸ್ತ್ರ ಪುರಾಣ ಆಗಮ ತರ್ಕ ಈ ಮನುವಾದಿಗಳು ಒಂದು ಯಾವ ರೀತಿ ಒಂದು ಬೇಟೆಗಾರ ಪ್ರಾಣಿ ಬೇಟೆ ಆಡುವ ಸಲುವಾಗಿ ಏನೆಲ್ಲ ಕುತಂತ್ರ ಮಾಡ್ತಾನಲ್ಲ, ಒಂದು ದಾಣಿ ಹಾಕಿ ಏನಾರ ಜಾಲಿ ಹಾಕಿ ಅವುಗಳನ್ನು ಹಿಡಿಯುತ್ತಾನೆ. ಆ ರೀತಿ ನಾವು ಸ್ವತಂತ್ರ ಭಾರತ ದೇಶದಲ್ಲಿ ಈ ತರಹ ಗುಲಾಮಗಿರಿಯಲ್ಲಿ ಇದ್ದೀವಿ ಎಂದು ಕಂಡು ಬರ್ತಾ ಇದೆ. ನಮ್ಮ ಬಸವಾದಿ ಶಿವಶರಣರ ವಚನಗಳನ್ನು ಓದಿ ಅರ್ಥ ಮಾಡಿಕೊಂಡ ನಂತರ 12ನೇ ಶತಮಾನದಲ್ಲಿ ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ಅಫ್ಘಾನಿಸ್ತಾನದಿಂದ ಸೂಫಿ ಸಂತ ಇವರೆಲ್ಲರೂ ಬಂದು ಎಲ್ಲ ಜಾತಿ ಭೇದ ಎಲ್ಲವನ್ನು ಕಸದ ಥರ ತೆಗೆದು ಹಾಕಿ ಎಲ್ಲರಿಗೂ ಒಬ್ಬನೇ ದೇವ, ಎಲ್ಲರೊಳಗೆ ಒಬ್ಬನೇ ದೇವ ಅಂತ ಕೊಟ್ಟಿದ್ದಾರಲ್ಲ ತತ್ವ. ಈ ತತ್ವ ನಾವು ಪರಿಪೂರ್ಣ ಬಸವಣ್ಣನವರು ವಿಶ್ವ ಧರ್ಮವೆಂದು ನಾವು ಹೆಮ್ಮೆಯಿಂದ ಹೇಳಿಕೊಳ್ಳಬಹುದು. ವಿಶ್ವಧರ್ಮ ವಿಶ್ವ ಸಂವಿಧಾನ ಎಂದು ನಾವು ಹೇಳಲು ಹೆಮ್ಮೆ ಪಡಬೇಕಾಗಿದೆ. ಅದರ ಜೊತೆಗೆ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಕೂಡ ಭಾರತ ಸಂವಿಧಾನದ ಮುಖ್ಯಸ್ಥರಾಗಿರುವುದರಿಂದ ಅವರು ಅಂದಿನ ಕಾಲದಲ್ಲಿ ನಡೀತಕ್ಕಂಥ ಜಾತಿ ಭೇದ ಭಾವ ಮೇಲು ಕೀಳು ಅನೇಕ ಹಲವು ದೈವಗಳ ಕಸ ಇವೆಲ್ಲವನ್ನು ಕೂಡ ತೆಗೆಯುವ ಸಲುವಾಗಿ ಶೋಷಿತ ವರ್ಗದವರ ಪರವಾಗಿ ನಿಂತಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಹಾಗೂ ಭಾರತ ದೇಶ ಸ್ವತಂತ್ರ ಪಡೆಯುವುದರಲ್ಲಿ ಅನೇಕ ಜನರು ತ್ಯಾಗ ಬಲಿದಾನ ಮಾಡಿದರಲ್ಲ, ಅವರೆಲ್ಲರಿಗೂ ಕೂಡ ನಾನು ಇವತ್ತ ಈ 78ನೇ ಸ್ವತಂತ್ರ ದಿನಾಚರಣೆಯಿಂದ
ನಾನು ಅವರೆಲ್ಲರಿಗೂ ನಮನ ಮಾಡುತ್ತೇನೆ ಎಂದು ಈ ಮೂಲಕ ತಿಳಿಸುತ್ತಾ, ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ 145 ಕೋಟಿ ಜನರಿಗೆ ಬಸವಣ್ಣನವರ ವಿಚಾರಗಳು, ಶರಣರ ವಿಚಾರಗಳು ತಿಳಿದುಕೊಂಡು ಆಚರಣೆಯಲ್ಲಿ ತರುವ ಅವಶ್ಯಕತೆ ಇದೆ. ಮತ್ತು ಇನ್ನು ಯಾವ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಬಸವಣ್ಣನವರ ತತ್ವ ಆಚರಣೆಯಲ್ಲೇ ತರುವುದಿಲ್ಲ, ಅವರ ವಿಚಾರಗಳು ದಿನನಿತ್ಯ ಪಾಲನೆ ಮಾಡುವುದಿಲ್ಲ, ಅವರು ವಚನ ದರ್ಶನವೆಂಬ ಪುಸ್ತಕ ಬಿಡುಗಡೆ ಮಾಡಿದ್ದಾರೆ. ಅಂಥವರ ಹಣೆಯ ಮೇಲೆ ವಿಭೂತಿ ಇಲ್ಲ, ಕೊರಳಲ್ಲಿ ಇಷ್ಟಲಿಂಗವಿಲ್ಲ, ರುದ್ರಾಕ್ಷಿ ಇಲ್ಲ, ಏಕದೇವ ಉಪಾಸನೆ ಕೂಡ ಆಚರಣೆ ಮಾಡೋದಿಲ್ಲ. ಇಂತಹ ಜನ ಇನ್ನೂ ಭಾರತ ದೇಶದಲ್ಲಿ ಇದ್ದಾರಲ್ಲ, ಅವ್ರು ಮಾಡ್ತಕ್ಕಂಥ ತಪ್ಪುಗಳು ಆದಷ್ಟು ಮಟ್ಟಿಗೆ ಬೇಗ ಬಿಟ್ಟು ಶರಣರಿಗೆ ಶರಣಾಗಿ ಆ ತತ್ವವನ್ನೇ ಸತ್ಯವಾಗಿರ್ತಕ್ಕಂಥ ವಿಚಾರವನ್ನು ಪ್ರಚಾರ ಮಾಡಿದರೆ ಮಾತ್ರ ಅವರಿಗೂ ಒಳ್ಳೆಯದಾಗಲಿದೆ. ಒಂದು ವೇಳೆ ವಚನಗಳಲ್ಲಿ ಕಲಬೆರಕೆ ಮಾಡಿದ್ದರೆ ಯಾವ ರೀತಿ ಡೂಪ್ಲಿಕೇಟ್ ನೋಟ್ಗಳನ್ನು ಕೂಡ ನಾವು ಅರ್ಥ ನೋಡಿ ತಿಳಿದುಕೊಳ್ಳಬಹುದು. ಇಂತಹ ಡೂಪ್ಲಿಕೇಟ್ ಕಲಬೆರಕೆ ಮಾಡಿರ್ತಕ್ಕಂಥ ಗ್ರಂಥಗಳನ್ನು ಕೂಡ ಇವತ್ತಿಲ್ಲ ನಾಳೆಗೆ ಸಿಕ್ಕಿಕೊಳ್ಳಬಹುದು. ಅಂತಹ ದೊಡ್ಡ ಕ್ರಿಮಿನಲ್ ಕೇಸ್ ಕೂಡ ಆಗಬಹುದು. ಕಾರಣ ವಚನಗಳು ಇವತ್ತು ಭಾರತೀಯರಿಗೂ ಎಲ್ಲರಿಗೂ ಬಹಳ ಅವಶ್ಯಕತೆ ಇವೆ. ಮಾನಸಿಕ ರೋಗಿಗಳ ಸಂಖ್ಯೆ ದಿನ ದಿನ ಹೆಚ್ಚಾಗ್ತಾ ಇದೆ. ದುಶ್ಚಟ, ದುರ್ಗುಣ, ದುರ್ನಡತೆ ಹೆಚ್ಚಾಗ್ತಾ ಇದೆ. ಭಾರತ ದೇಶದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಎಲ್ಲವಕ್ಕೂ ಪರಿಹಾರ ಬಸವಣ್ಣನವರು ಹೇಳಿದಂತೆ, ಉಳ್ಳವರು ಶಿವಾಲಯ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ಎನ್ನ ಈ ದೇಹವೇ ದೇಗುಲ, ಎನ್ನ ಶಿರವೇ ಹೊನ್ನದ ಕಳಸವಯ್ಯ, ಕೂಡಲ ಸಂಗಮ ದೇವ ನೀನು ಕೇಳಯ್ಯ, ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವು ಇಲ್ಲ. ಜಂಗಮವೆಂದರೆ ಯಾವುದೇ ಒಂದು ಜಾತಿ ಅಲ್ಲ, ಸಮಾಜದಲ್ಲಿರ್ತಕ್ಕಂಥ ಮಾನವ ಜೀವರಾಶಿಗಳಲ್ಲಿ ಜೀವದಲ್ಲಿ ಶಿವನನ್ನು ಕಾಣುವ ಈ ತತ್ವ ಇವತ್ತು ಬಹಳ ಅವಶ್ಯಕತೆ ಇದೆ. ಅವರೆಲ್ಲರಿಗೂ ಒಂದು ವಿನಂತಿ, ತಾವು ಯಾವುದೇ ಒಂದು ಕೆಟ್ಟ ಮನಸ್ಸಿನಿಂದ ಏನೇ ಒಂದು ವಚನಗಳಲ್ಲಿ ಕಲಬೆರಕೆ ಮಾಡಿದರೆ ಅದು ಮಹಾ ಅಪರಾಧವಾಗುತ್ತದೆ, ಅದು ದೊಡ್ಡ ಪಾಪದ ಕೆಲಸವಾಗುತ್ತದೆ, ಅದು ಮಾನವ ಜೀವಗಳಿಗೆ ಕಂಟಕವಾಗುತ್ತದೆ. ಅಂತಹ ತಪ್ಪುಗಳನ್ನು ಬಿಟ್ಟರೆ ಒಳ್ಳೆಯದಾಗಲಿದೆ, ಎಲ್ಲರಿಗೂ ಕಲ್ಯಾಣ ಆಗಲಿದೆ ಎಂದು ವಿನಂತಿಸಿಕೊಳ್ಳುತ್ತಾ, ಇವತ್ತು 78ನೇ ಸ್ವತಂತ್ರ ದಿನಾಚರಣೆ ನಿಮಿತ್ತವಾಗಿ ಇಡೀ ಭಾರತ ದೇಶದಲ್ಲಿ ಇರತಕ್ಕಂತಹ 145 ಕೋಟಿ ಜನರಿಗೆ ಈ ಸತ್ಯ ಸಂದೇಶ ತಲುಪಲಿ. ತಾವೆಲ್ಲರೂ ಎಲ್ಲ ಕಡೆ ಪ್ರಚಾರ ಮಾಡಿದ್ದೇ ಆದರೆ ನಿಜವಾಗಿರ್ತಕ್ಕಂಥ ದೇಶಭಕ್ತರು ಆಗಬಹುದು, ದೇಶ ಪ್ರೇಮಿಗಳು ಕೂಡ ಆಗಬಹುದು ಎಂದು ಹೇಳುತ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು.